ಇನ್ನು ನೂತನ ಸಚಿವ ಬಿ ನಾಗೇಂದ್ರಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಖಾತೆ ಸಿಗುವ ಮುನ್ನವೇ ಸಚಿವ ನಾಗೇಂದ್ರಗೆ ಕುತ್ತು ಕಾದಿದ್ಯಾ? ಕೋರ್ಟ್ ಷರತ್ತನ್ನ ಮೀರಿ ದೆಹಲಿಗೆ ಹೋಗಿದ್ರ ಸಚಿವ ನಾಗೇಂದ್ರ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಷರತ್ತುಬದ್ಧ ಬೇಲ್ ಪಡ್ಕೊಂಡಿದ್ರು ನಾಗೇಂದ್ರ ಅವರು. ರಾಜ್ಯವನ್ನ ಬಿಟ್ಟು ಹೊರಗಡೆ ಹೋಗಬಾರ್ದು, ಅನುಮತಿಯನ್ನು ಪಡ್ಕೊಂಡೇ ತೆರಳಬೇಕು ಅಂತ ಹೇಳಿ 2 ಬಾರಿ ಕೋರ್ಟ್ ಅನುಮತಿ ಪಡೆಯದೆ ದೆಹಲಿ ಪ್ರವಾಸವನ್ನ ಹೋಗಿ ಬಂದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ತನಿಖೆ ವಿಳಂಬ ಮಾಡುವಂತಹ ನೆಪದಲ್ಲಿ ಪದೇ ಪದೇ ದೆಹಲಿಗೆ ಪ್ರವಾಸವನ್ನ ಮಾಡಿದ್ರ ಬಿ ನಾಗೇಂದ್ರ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಾಗೇಂದ್ರ ದೆಹಲಿ ಪ್ರವಾಸದ ಬಗ್ಗೆ ಇಡಿ ಈಗ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ. ದಾಖಲೆಗಳನ್ನ ಸಂಗ್ರಹ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ದಾಖಲೆಯನ್ನ ಸಂಗ್ರಹಿಸಿ ಜಾಮೀನನ್ನು ರದ್ದುಪಡಿಸೋದಕ್ಕೆ ಇಡಿ ಈಗ ರೆಡಿ ಆಗ್ತಾ ಇದೆ. ಷರತ್ತನ್ನ ಉಲ್ಲಂಘಿಸಿ ನಾಗೇಂದ್ರ ಅವರು ದೆಹಲಿಗೆ ತೆರಳಿದ್ರು ಅನ್ನುವಂಥ ವಿಚಾರವಾಗಿ ಅನುಮತಿಯನ್ನ ಪಡ್ಕೊಂಡು ಕೂಡ ದೆಹಲಿಗೆ ಹೋಗಿದ್ರು. ಆದ್ರೆ ಅನುಮತಿಯನ್ನ ಪಡೆಯದೆ 2 ಬಾರಿ ದೆಹಲಿಗೆ ಹೋಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಈಗ ಇಡಿ ಕಲೆ ಹಾಕ್ತಾ ಇದೆ. ಸೊ ಹಾಗಾಗಿ ಆ ದಾಖಲೆ ಸಿಕ್ಕಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ಗಂಡಾಂತರ ಕಾದಿದ್ಯಾ? ಹಾಗಾದ್ರೆ ಈಗ ಇರುವಂತಹ ಪ್ರಶ್ನೆ, ಮೊನ್ನೆಯಷ್ಟೇ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಬಿ ನಾಗೇಂದ್ರ ಅವರು. ಒಂದು ಕಡೆಯಲ್ಲಿ ವಿಪಕ್ಷ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಈಗ ಇಡಿ 2 ಬಾರಿ ಕೋರ್ಟ್ ಅನುಮತಿಯನ್ನ ಪಡೆಯದೆ ಪ್ರವಾಸವನ್ನ ದೆಹಲಿಗೆ ಕೈಗೊಂಡಿದ್ದಾರೆ ಅನ್ನುವಂಥ ವಿಚಾರವಾಗಿ ಈಗ ಮಾಹಿತಿಯನ್ನ, ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ. ಕೋರ್ಟ್ ಷರತ್ತಿದೆ, ಅದನ್ನ ಮೀರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಅನುಮತಿಯನ್ನು ಪಡ್ಕೊಂಡು ಹೋಗಿದ್ರು, ಅದರ ಜೊತೆಗೆ ಅನುಮತಿ ಇಲ್ಲದೆ 2 ಬಾರಿ ಹೋಗಿದ್ದಾರೆ ಅನ್ನುವಂಥ ವಿಚಾರ, ಆರೋಪ ಕೇಳಿ ಬರ್ತಾ ಇದೆ. 3 ಬಾರಿ ದೆಹಲಿ ಪ್ರಯಾಣಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಜುಲೈ 15 ಹಾಗೂ 26ನೇ ತಾರೀಕು ಅನುಮತಿ ಇಲ್ಲದೆ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ ಅನ್ನೋದು ಈಗ ನಾಗೇಂದ್ರ ಅವರ ವಿರುದ್ಧ ಕೇಳಿ ಬರ್ತಾ ಇರೋದು. ಪ್ರಯಾಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಸಂಗ್ರಹ ಮಾಡೋದಕ್ಕೆ ಇಡಿ ಟೀಮ್ ಈಗ ಇಳಿದಿದೆ. ಜುಲೈ 15ರ ಸಂಜೆ 6:15ಕ್ಕೆ ಇಂಡಿಗೋ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಇದರ ಜೊತೆಗೆ ಜುಲೈ 26ರ ಮಧ್ಯಾಹ್ನ 1:55ರ ಇಂಡಿಗೋ ವಿಮಾನದಲ್ಲೂ ಕೂಡ ಪ್ರಯಾಣವನ್ನ ಮಾಡಿದ್ರು. 2 ಬಾರಿ ನಾಗೇಂದ್ರ ದೆಹಲಿಗೆ ಹೋಗಿರೋ ಮಾಹಿತಿ ಇಡಿಗೆ ಲಭ್ಯ ಆಗಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಈಗ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ದಾಖಲೆಗಳು ಸಿಕ್ಕಿದೆ, ಆದ್ರೆ ಕೋರ್ಟ್ನ ಷರತ್ತನ್ನ ಮೀರಿ ದೆಹಲಿಗೆ ಹೋಗಿರುವಂತಹ ಆರೋಪ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿರುವಂತಹ ದಾಖಲೆಗಳು ಸಿಕ್ಕಂತಾಗುತ್ತೆ. ಸೊ ಆಗ ಕೋರ್ಟ್ ಮೊರೆ ಹೋಗೋದಕ್ಕೆ ಇಡಿ ಮುಂದಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.